ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ನಾವು ಬೆಂಗಳೂರಿಂದ ನಮ್ಮ ಕಾರಲ್ಲಿ ಔರಂಗಾಬಾದಿಗೆ ಬಂದು ಈ ಹೋಟೆಲ್ನಲ್ಲಿ ಉಳ್ಕೊಂಡಿದ್ವಿ. ಇವತ್ತಿನ ದಿನ ಈ ಹೋಟೆಲ್ನಲ್ಲೇ ಇರೋ ಹನುಮಂತನ ದರ್ಶನದಿಂದ ಶುರು ಮಾಡ್ತಾ ಇದ್ದೀವಿ. ಈ ಹೋಟೆಲ್ ಬೆಂಗಳೂರಿಂದ ಔರಂಗಾಬಾದ್ಗೆ ಎಂಟರ್ ಆಗ್ತಿದ್ದಂಗೆ NH52 ಪಕ್ಕದಲ್ಲೇ ಇದೆ. ಅಂದರೆ ಔರಂಗಾಬಾದ್ ಒಳಗೇನು ಹೋಗೋದು ಬೇಡ, ಮೇಯ್ನ್ ರೋಡನ್ನಲ್ಲೇ ಸಿಗುತ್ತೆ. ಮೇಂಟೆನೆನ್ಸ್ ಚೆನ್ನಾಗಿದೆ ಮತ್ತು ಪ್ರೈಸ್ ರೀಸನಬಲ್ ಆಗಿದೆ. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಮೀಡಿಯಮ್ ರೇಂಜ್ ಹೋಟೆಲ್ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೊರಡ್ತೀವಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ, ವಡೆ, ಸಾಂಬಾರ್, ಅವಲಕ್ಕಿ, ಜಾಮೂನು ಮತ್ತು ಕಾಫಿ, ಟೀ ಇದೆ. ಇದು ಹೋಟೆಲ್ ರೂಮಿಂದ ಕಾಣ್ತಾ ಇರೋ ಬಂಕ್ಷಿ ಮಾತಾ ಬೆಟ್ಟ ಅಂತ. ಈ ಬೆಟ್ಟದ ಮೇಲ್ಗಡೆ ಬಂಕ್ಷಿ ಮಾತಾ ದೇವಸ್ಥಾನ ಇದೆ. ವಿ ಆರ್ ಲಿವಿಂಗ್ ಫ್ರಮ್ ಔರಂಗಾಬಾದ್ ಹೋಟೆಲ್ ಟು ಎಲ್ಲೋರಾ ಕೇವ್ಸ್ ಅಂಡ್ ಕೃಷ್ಣೇಶ್ವರ್ ಜ್ಯೋತಿರ್ಲಿಂಗ್. ಅಂಡ್ ದಿಸ್ ಇಸ್ ಅವರ್ ಕಾರ್, ಟಾಟಾ ಹ್ಯಾರಿಯರ್. ಇಲ್ಲಿಂದ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ 28 ಕಿಲೋಮೀಟರ್ ಇದೆ. ರೋಡ್ ತುಂಬ ಚೆನ್ನಾಗಿದೆ ಮತ್ತು ಸುತ್ತಮುತ್ತ ಸಣ್ಣ ಸಣ್ಣ ಬೆಟ್ಟಗಳಿದೆ. ಔರಂಗಾಬಾದ್ನ 2022ನಲ್ಲಿ ಸಂಭಾಜಿನಗರ್ ಅಂತ ರಿನೇಮ್ ಮಾಡಿದ್ದಾರೆ. ಮರಾಠ ಎಂಪೈರ್ನ 2ನೇ ಛತ್ರಪತಿಯಾದ ಛತ್ರಪತಿ ಸಂಭಾಜಿ ಭೋಸ್ಲೆ ಅವರ ನೆನಪಿಗೋಸ್ಕರ ಈ ಹೆಸರಿಟ್ಟಿದ್ದಾರೆ. ಬೆಂಗಳೂರಿಂದ ಔರಂಗಾಬಾದ್ಗೆ ಸದ್ಯಕ್ಕೆ ಡೈರೆಕ್ಟ್ ಟ್ರೈನ್ಸ್ ಇಲ್ಲ. ಶಿರಡಿಗೆ ಬಂದು ಅಲ್ಲಿಂದ ಇಲ್ಲಿಗೆ ಬಸ್ ಅಥವಾ ಟ್ರೈನಲ್ಲಿ ಬರಬೇಕು. ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇದೆ, ಬಟ್ ಲಾಂಗ್ ಜರ್ನಿ ಆಗುತ್ತೆ. ರೋಡ್ ಚೆನ್ನಾಗಿದೆ, ಆದರೂ ಜರ್ನಿ ಲಾಂಗ್ ಆಗೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಇದೆ ಔರಂಗಾಬಾದ್ಗೆ. ಔರಂಗಾಬಾದಲ್ಲೇ ಏರ್ಪೋರ್ಟ್ ಇದೆ. ಸೊ ಒಂದು 2-3 ಮಂತ್ಸ್ ಮುಂಚೆ ಬುಕ್ ಮಾಡಿದ್ರೆ ಕಾಸ್ಟ್ವೇ ಸ್ವಲ್ಪ ಕಡಿಮೆ ಇರುತ್ತೆ. ಔರಂಗಾಬಾದಿಂದ ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಮತ್ತು ಎಲ್ಲೋರಾ ಕೇವ್ಸ್ಗೆ ತುಂಬ ಲೋಕಲ್ ವೆಹಿಕಲ್ಸ್ಗಳು ಸಿಗುತ್ತೆ. ಬಸ್ಗಳು ಮತ್ತು ಟೆಂಪೋಗಳು ಎಲ್ಲ ಹೋಗ್ತಾ ಇರುತ್ತೆ. ತುಂಬ ಹತ್ತಿರ ಇರೋದ್ರಿಂದ ತುಂಬ ಫ್ರೀಕ್ವೆಂಟ್ ಆಗಿ ಎಲ್ಲ ಫೆಸಿಲಿಟಿ ಇದೆ. ಇದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ಪಾರ್ಕಿಂಗ್ ಏರಿಯಾ. ಇಲ್ಲಿಂದ ದೇವಸ್ಥಾನ ಒಂದು 100-150 ಮೀಟರ್ಸ್ ಇದೆ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಒಳಗೆ ಮೊಬೈಲ್ ಮತ್ತು ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗೋಂಗಿಲ್ಲ, ಮತ್ತು ಲಾಕರ್ ಫೆಸಿಲಿಟಿನೂ ಅಷ್ಟು ಸರಿಯಾಗಿಲ್ಲ. ಅಂಗಡಿಗಳಲ್ಲೇ ಇಟ್ಟು ಹೋಗಬೇಕು. ಸೊ ವ್ಯಾಲ್ಯೂಯಬಲ್ಸ್ ಏನಾದ್ರು ಇದ್ದರೆ ನಮ್ಮ ವೆಹಿಕಲಲ್ಲೇ ಇಟ್ಟು ಬರೋದು ಒಳ್ಳೆಯದು. ಈ ದೇವಸ್ಥಾನದ ಟೈಮಿಂಗ್ಸ್ ಬೆಳಗ್ಗೆ 5:30 ರಾತ್ರಿ 9 ಗಂಟೆವರೆಗೆ ತೆಗೆದಿರುತ್ತೆ. ಮಧ್ಯ ಲಂಚ್ ಬ್ರೇಕ್ ಥರ ಏನೂ ಇಲ್ಲ. ಆದರೆ ಆರತಿ ಟೈಮಲ್ಲಿ ಗರ್ಭಗುಡಿ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಹೂ ತೊಗೊಂಡು ಹೋದರೆ ಒಳಗೆ ನಾವೇ ಪೂಜೆ ಮಾಡ್ಬೋದು. ಜ್ಯೋತಿರ್ಲಿಂಗನ ಮುಟ್ಟಿ ನಮಸ್ಕಾರ ಮಾಡಕ್ಕೆ ಬಿಡ್ತಾರೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಕಡೆ ಜ್ಯೋತಿರ್ಲಿಂಗನೇ ಈ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಪುರಾಣಗಳಲ್ಲಿ ಬರೋ ಕತೆ ಪ್ರಕಾರ ಈ ಜಾಗದ ಹೆಸರು ಆ ಕಾಲದಲ್ಲಿ ದೇವಗಿರಿ ಬೆಟ್ಟ ಅಂತ ಇತ್ತು. ಇಲ್ಲಿ ಸುಧರ್ಮ ಅನ್ನೋ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನ ಹೆಂಡತಿ ಹೆಸರು ಸುದೇಹ ಅಂತ. ಅವರಿಬ್ಬರಿಗೆ ಮಕ್ಕಳಿರಲ್ಲ ಅಂತ ಸುದೇಹನೇ ಅವಳ ಸ್ವಂತ ತಂಗಿ ಕೃಷ್ಣನ ಕರ್ಕೊಂಡು ಬಂದು ಸುಧರ್ಮನಿಗೆ ಇನ್ನೊಂದು ಮದುವೆ ಮಾಡಿಸ್ತಾಳೆ. ಮನೇಲಿ ಎಲ್ಲರೂ ಶಿವಭಕ್ತರಾಗಿರ್ತಾರೆ. ಕೃಷ್ಣ ದಿನ 101 ಮಣ್ಣಿನ ಶಿವಲಿಂಗ ಮಾಡಿ ಅದಕ್ಕೆ ಪೂಜೆ ಮಾಡಿ ಒಂದು ಸರೋವರದಲ್ಲಿ ವಿಸರ್ಜನೆ ಮಾಡ್ತಾ ಇರ್ತಾಳೆ. ಕೃಷ್ಣ ಮತ್ತು ಸುಧರ್ಮನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಮಗು ಬೆಳೀತಾ ಮೊದಲನೇ ಹೆಂಡತಿಯಾದ ಸುದೇಹಂಗೆ ಹೊಟ್ಟೆ ಕಿಚ್ಚು ಹುಟ್ಟಕ್ಕೆ ಶುರು ಆಗುತ್ತೆ. ನನ್ನ ಗಂಡನೂ ಅವಳವನೇ, ಮಗನೂ ಅವಳವನೇ, ನಂದು ಅಂತ ಏನೂ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಆ ಮಗನ ಮದುವೆನೂ ಆಗತ್ತೆ. ಮದುವೆ ಆದಮೇಲೆ ಒಂದು ರಾತ್ರಿ ಸುದೇಹ ಅಂದರೆ ಮೊದಲನೇ ಹೆಂಡತಿ ಕೃಷ್ಣನ ಮಗನಿಗೆ ವಿಷ ಕೊಟ್ಟು ಸಾಯಿಸ್ಬಿಡ್ತಾಳೆ. ಮಗ ಸತ್ತಿದ್ರೂ ಕೃಷ್ಣ ನಾನು ಯಾವುದೇ ಕಾರಣಕ್ಕೂ ಶಿವನ ಪೂಜೆ ತಪ್ಪಿಸಲ್ಲ ಅಂತ ದಿನ ಪೂಜೆ ಮಾಡೋ ಹಾಗೆ 101 ಶಿವಲಿಂಗ ಮಾಡಿ ಅದಕ್ಕೆ ಪೂಜೆ ಮಾಡಿ ಸರೋವರದಲ್ಲಿ ವಿಸರ್ಜನೆ ಮಾಡ್ತಾಳೆ. ಕೃಷ್ಣಳ ಈ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗ್ತಾನೆ ಮತ್ತು ಅವಳ ಮಗನನ್ನು ಬದುಕಿಸ್ತಾನೆ. ಕೃಷ್ಣ ನನ್ನ ಅಕ್ಕನ್ನ ಕ್ಷಮಿಸ್ಬಿಡು ಮತ್ತು ಇಲ್ಲೇ ನೆಲೆಸು ಅಂತ ಶಿವನ್ನ ಬೇಡ್ಕೋತಾಳೆ.
ಅವಳ ಮಾತಿನಂತೆ ಶಿವ ಜ್ಯೋತಿರ್ಲಿಂಗದ ರೂಪದಲ್ಲಿ ಇಲ್ಲಿ ನೆಲೆಸ್ತಾನೆ. ಅದಕ್ಕೆ ಈ ಜ್ಯೋತಿರ್ಲಿಂಗದ ಹೆಸರು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಅಂತ. ದರ್ಶನ ಮಾಡೋಕೆ 2 ಅವರ್ಸ್ ಮೇಲಾಯಿತು. ತುಂಬ ರಶ್ ಇತ್ತು. ಮೊದಲಿದ್ದ ಮೂಲ ದೇವಸ್ಥಾನನ 13th ಸೆಂಚುರಿಲಿ ಡೆಲ್ಲಿ ಸಲ್ತನೇತ್ ಅವರು ಡೆಸ್ಟ್ರಾಯ್ ಮಾಡಿದರು. 16th ಸೆಂಚುರಿಲಿ ಮರಾಠ ರಾಜರು ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು. ಮತ್ತು ಮೊಘಲ್ ಅವರು ಇದನ್ನು ಡೆಸ್ಟ್ರಾಯ್ ಮಾಡಿದ್ರು. ಈಗಿರೋ ದೇವಸ್ಥಾನ 18ನೇ ಸೆಂಚುರಿನಲ್ಲಿ ಇಂದೋರ್ ರಾಣಿಯಾದ ಅಹಲ್ಯಾಬಾಯಿ ಹೋಲ್ಕರ್ ಅವರು ಕಟ್ಟಿರೋದು. ಇದೇ ಕೃಷ್ಣ ಶಿವಲಿಂಗ ವಿಸರ್ಜನೆ ಮಾಡ್ತಾ ಇದ್ದ ಸರೋವರ. ಇದರ ಹೆಸರು ಶಿವಾಲಯ ಸರೋವರ ಅಂತ. ದೇವಸ್ಥಾನದ ಪಕ್ಕದಲ್ಲೇ ಇದೆ. ಯಾರನ್ನಾರು ಕೇಳಿದ್ರೆ ಹೇಳ್ತಾರೆ. ಅದಕ್ಕೆ ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಕೃಷ್ಣೇಶ್ವರ ಶಿವಾಲಯ ಅಂತ ಇದೆ. ಕೃಷ್ಣೇಶ್ವರನ ದರ್ಶನ ಮಾಡಿಕೊಂಡು ಎಲ್ಲೋರಾ ಕೇವ್ಸ್ಗೆ ಬಂದಿದ್ದೀವಿ. ಕೃಷ್ಣೇಶ್ವರದಿಂದ ಎಲ್ಲೋರಾ ಕೇವ್ಸ್ ಬರೀ 1.5 ಕಿಲೋಮೀಟ್ರ್ ಇದೆ. ಇಲ್ಲಿ ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತೆಗೆದಿರುತ್ತೆ. ಮತ್ತು ಪ್ರತಿ ಮಂಗಳವಾರ ರಜೆ ಇರುತ್ತೆ. ಸಮ್ಮರ್ ಬಿಟ್ಟು ಬೇರೆ ಎಲ್ಲ ಟೈಮಲ್ಲೂ ಬರ್ಬೋದು. ಸಮ್ಮರಲ್ಲಿ ತುಂಬ ಬಿಸಿಲಿರೋದ್ರಿಂದ ಇಲ್ಲಿ ನಡೆಯೋದು ಕಷ್ಟ ಆಗುತ್ತೆ. ಇದು ಎಲ್ಲೋರಾಲಿರೋ ವರ್ಲ್ಡ್ ಫೇಮಸ್ ಕೈಲಾಸ ಟೆಂಪಲ್ನ ಟಾಪ್ ವ್ಯೂ. ಈ ದೇವಸ್ಥಾನನ ಒಂದೇ ಬಂಡೆಯಲ್ಲಿ ಕೆತ್ತಿದ್ದಾರೆ, ಅಂದರೆ ಮಾನೋಲಿಥಿಕ್ ಟೆಂಪಲ್. ಎಲ್ಲೋರಾಲಿ ನೋಡೋಕ್ಕೆ 34 ಕೇವ್ಸ್ ಇದೆ. ಕೇವ್ಸ್ 1ರಿಂದ 12 ಬುದ್ಧಿಸ್ಟ್ ಕೇವ್ಸ್, ಮತ್ತು 13ರಿಂದ 29 ಹಿಂದೂ ಕೇವ್ಸ್, ಮತ್ತು 30ರಿಂದ 34 ಜೈನ್ ಕೇವ್ಸ್. 3 ರಿಲಿಜನ್ ಕೇವ್ಸ್ಗಳಿದೆ ಇಲ್ಲಿ. ಎಲ್ಲೋರಾಲಿರೋ ಎಲ್ಲ ಕೇವ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಕ್ಕೆ ನಮ್ಮ ನೆಕ್ಸ್ಟ್ ವಿಡಿಯೋನ ತಪ್ಪದೇ ನೋಡಿ. ಎಲ್ಲೋರಾದಿಂದ ಔರಂಗಾಬಾದ್ಗೆ ಹೋಗಬೇಕಾದ್ರೆ ಕುಲಾದಾಬಾದ್ ಅಂತ ಒಂದು ಜಾಗ ಇದೆ. ಅಲ್ಲೊಂದು ಹನುಮಂತನ ದೇವಸ್ಥಾನ ಇದೆ, ಭದ್ರಾ ಮಾರುತಿ ಟೆಂಪಲ್ ಅಂತ. ಎಲ್ಲೋರಾ ಕೇವ್ಸಿಂದ ಒಂದು 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿ ವಿಶೇಷ ಏನು ಅಂದರೆ ಮಲಗಿರೋ ಹನುಮಂತನ ವಿಗ್ರಹ ಇದೆ. ಇಡೀ ಭಾರತದಲ್ಲಿ ಬರೀ 3 ಕಡೆ ಮಲಗಿರೋ ಹನುಮಂತನ ದೇವಸ್ಥಾನಗಳಿದೆ. ಅದರಲ್ಲಿ ಇದು ಒಂದು ಜಾನಪದ ಕಥೆ ಪ್ರಕಾರ ಭದ್ರಸೇನ ಅನ್ನೋ ಒಬ್ಬ ರಾಮಭಕ್ತ ರಾಜ ಇರ್ತಾನೆ. ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇರ್ತಾನೆ. ಒಂದು ದಿನ ಹನುಮಂತ ಬಂದು ರಾಜ ಸುಮಧುರವಾಗಿ ಹಾಡ್ತಾ ಇದ್ದ ರಾಮನ ಹಾಡನ್ನು ಕೇಳಿ ಇಲ್ಲೇ ಭಾವ ಸಮಾಧಿಗೆ ಹೋಗಿ ಮಲ್ಕೊಂಡಂತೆ. ಆವತ್ತಿಂದ ಇಲ್ಲಿ ಮಲಗಿರೋ ಹನುಮಂತನ ವಿಗ್ರಹಕ್ಕೆ ಪೂಜೆ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್.